ಹಾವೇರಿಯಲ್ಲಿ ಫೆಬ್ರವರಿ 14ಕ್ಕೆ ಸಾಧನಾ ಸಮಾವೇಶ ನಡೆಯುತ್ತೆ. ಕಾಂಗ್ರೆಸ್ ಸರ್ಕಾರದಿಂದ ಏನು 1000 ದಿನಗಳನ್ನು ಪೂರೈಸಿದೆಯಲ್ಲ ಆಡಳಿತಕ್ಕೆ ಬಂದು ಆ ದೊಡ್ಡ ಮಟ್ಟದ ಸಮಾವೇಶವನ್ನು ಮಾಡೋಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಬರೀ ಈ ಸಾಧನಾ ಸಮಾವೇಶವಲ್ಲ, ಕಾಂಗ್ರೆಸ್ ಪಕ್ಷದ ಶಕ್ತಿ ಪ್ರದರ್ಶನ ಆಗುತ್ತೆ. ಸಿಎಂ ಸಿದ್ದರಾಮಯ್ಯ ಅವರ ಶಕ್ತಿ ಪ್ರದರ್ಶನ ಕೂಡ ಆಗುತ್ತೆ. 1 ಲಕ್ಷ ಮಂದಿಗೆ ಹಕ್ಕುಪತ್ರವನ್ನು ವಿತರಣೆ ಮಾಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 1000 ದಿನ ಆಗಿದೆ. ಅದಕ್ಕೋಸ್ಕರ ಸಾಧನಾ ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ಏನು ಈ ಹಕ್ಕುಪತ್ರಗಳು ಕೇವಲ ಹಕ್ಕುಪತ್ರ ಮಾತ್ರ ಅಲ್ಲ, ಇದು ಬರೀ ಕಾಗದ ಅಲ್ಲ, ಇದು ಈ ಸ್ವತ್ತು ನೀಡಿದಂತಹ ಗಣಕೀಕೃತ ದಾಖಲೆ ಅಂತ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳ್ತಾ ಇದ್ದಾರೆ. ನಕಲು ಮಾಡಲಾಗದಂತಹ ಹಕ್ಕುಪತ್ರವನ್ನು ನಾವು ಕೊಡ್ತಾ ಇದ್ದೇವೆ ಜನರಿಗೆ. ಭೂ ಮಾಲೀಕತ್ವದ ಬಗ್ಗೆ ಸರ್ಕಾರಕ್ಕೆ ಸ್ಪಷ್ಟವಾದಂತಹ ಕಲ್ಪನೆ ಕೂಡ ಇದೆ. ನಮ್ಮ ಸರ್ಕಾರ ಆ ರೀತಿ ಕೆಲಸ ಮಾಡ್ತಾ ಇದೆ. ನಮ್ಮ ಸರ್ಕಾರ 100% ಭೂ ಖಾತರಿಯನ್ನು ನೀಡ್ತಾ ಇದೆ, ಗ್ಯಾರಂಟಿ ಕೊಡ್ತಾ ಇದೆ. ಹಕ್ಕುಪತ್ರಗಳ ಜೊತೆಗೆ ಅದನ್ನು ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ನೋಂದಾಯಿಸ್ತೀವಿ, ಅಂದರೆ ರಿಜಿಸ್ಟ್ರೇಷನ್ ಮಾಡಿಸ್ತೀವಿ ಅಂತ. ದಾಖಲೆಗಳಿಲ್ಲದೆ ಹಳ್ಳಿಯಲ್ಲಿ ವಾಸವಾಗಿರುವವರಿಗೆ ನಾವು ಹಕ್ಕುಪತ್ರವನ್ನು ಕೊಡ್ತಾ ಇದ್ದೀವಿ, ಅವರಿಗೆ ಖುಷಿ ಕೊಡ್ತಾ ಇದ್ದೀವಿ. ರಾಜ್ಯದಲ್ಲಿ 49 ಲಕ್ಷ ಆಸ್ತಿ ಮೃತ ವ್ಯಕ್ತಿಗಳ ಹೆಸರಿನಲ್ಲಿತ್ತು, ಅದನ್ನು ನಾವು ಸಂಬಂಧಪಟ್ಟಂತಹ ವ್ಯಕ್ತಿಗಳ ಹೆಸರಿನಲ್ಲಿ ನೋಂದಾಯಿಸಿದ್ದೇವೆ. ಆ ಕೆಲಸದಲ್ಲಿ ನಿರತರಾಗಿದ್ದಾರೆ ಅಧಿಕಾರಿಗಳು. ಇನ್ನು ಜನರು ನ್ಯಾಯಾಲಯ ಮತ್ತು ಕಚೇರಿಗಳಿಗೆ ಅಲಿಯೋದನ್ನು ತಪ್ಪಿಸೋಕೆ ನಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ. ಈ ರೀತಿಯಾಗಿ ಸಂಕಷ್ಟದಲ್ಲಿರುವವರಿಗೆ ನಾವು ಭರವಸೆಯನ್ನು ಕೊಡ್ತಾ ಇದ್ದೀವಿ. ಇದು ನಮ್ಮ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರದ ಒಂದು ಸಾಧನೆ ಅಂತ ಹೇಳಿ ಕೃಷ್ಣ ಬೈರೇಗೌಡ ಅವರು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಾರೆ. ಸಾಧನಾ ಸಮಾವೇಶಕ್ಕೆ ಸಕಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ ಕಾಂಗ್ರೆಸ್. ಆ ಮೂಲಕ ವಿಪಕ್ಷಗಳಿಗೆ ಕಾಂಗ್ರೆಸ್ ಪಕ್ಷದ ಶಕ್ತಿಯನ್ನು, ಅವರು ಮಾಡಿರುವಂತಹ ಸಾಧನೆಯನ್ನು ಜನರಿಗೆ ತಿಳಿಸೋಕೆ ಹೊರಟಿದ್ದಾರೆ. ಅಷ್ಟೇ ಅಲ್ಲ, ಗ್ಯಾರಂಟಿ ಯೋಜನೆಗಳಿಂದ ಜನರಿಗೆ ಎಷ್ಟು ಉಪಯೋಗ ಆಗಿದೆ, ಎಷ್ಟು ಅಭಿವೃದ್ಧಿ ಆಗಿದೆ ರಾಜ್ಯ, ಜನರ ಮನಸ್ಸಲ್ಲಿ ಈ ಯೋಜನೆಗಳ ಬಗ್ಗೆ ಏನಿದೆ ಅನ್ನೋ ತಿಳ್ಕೊಳ್ಬೇಕನ್ನುವಂಥ ಇಂಗಿತ ಕೂಡ ಕಾಂಗ್ರೆಸ್ಗಿದೆ. ಕೃಷ್ಣ ಬೈರೇಗೌಡ ಅವರು ಹೇಳ್ತಾ ಇದ್ದಾರೆ, ನಾವು 1 ಲಕ್ಷ ಜನರಿಗೆ ಹಕ್ಕುಪತ್ರವನ್ನು ಕೊಡ್ತೀವಿ ಅಂತಂದ್ರೆ ಅದು ಕೇವಲ ಕಾಗದ ಪತ್ರ ಅಲ್ಲ, ಅದು ಗಣಕೀಕೃತವಾಗಿ ದಾಖಲಾಗಿದೆ ಈ ಸ್ವತ್ತು. ಅದು ತುಂಬ ಗ್ಯಾರಂಟಿ ಆಗಿರುತ್ತೆ. ಇದನ್ನು ಯಾರೂ ಕೂಡ ಕಾಪಿ ಮಾಡೋಕ್ಕಾಗೋದಿಲ್ಲ, ನಕಲು ಡೂಪ್ಲಿಕೇಟ್ ಮಾಡೋಕ್ಕಾಗೋದಿಲ್ಲ ಇದನ್ನು. ಇನ್ನು ಭೂ ಮಾಲೀಕತ್ವದ ಬಗ್ಗೆ ಸರ್ಕಾರಕ್ಕೆ ಒಂದು ಸ್ಪಷ್ಟ ನಿಲುವಿದೆ. ಯಾಕಂದರೆ ಗ್ಯಾರಂಟಿಯಾಗಿ ನಾವು ಅವ್ರಿಗೆ ಜಾಗವನ್ನು ಕೊಡಬೇಕು. 100ಕ್ಕೆ 100ರಷ್ಟು ಗ್ಯಾರಂಟಿ ಇದು ನಿಮ್ಮದೇ ಜಾಗ ಅಂತ ಹೇಳುತ್ತೆ ಸರ್ಕಾರ, ಇದನ್ನು ಗುರುತಿಸುತ್ತೆ. ಅಷ್ಟೇ ಅಲ್ಲ, ಹಕ್ಕುಪತ್ರವನ್ನು ಕೊಡ್ತೀವಿ ಅಲ್ಲ, ಅದನ್ನು ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಹೋಗಿ ನಾವೇ ರಿಜಿಸ್ಟ್ರೇಷನನ್ನು ಮಾಡಿಸ್ತೀವಿ. ಇನ್ನು ದಾಖಲೆಗಳಿಲ್ದೇನೆ ಸುಮಾರು ವರ್ಷಗಳಿಂದ ಹಳ್ಳಿಯಲ್ಲಿ ವಾಸವಾಗಿರ್ತಾರೆ ಜನ, ಅಂಥವರಿಗೂ ಕೂಡ ಹಕ್ಕುಪತ್ರವನ್ನು ಕೊಡ್ತೀವಿ ನಾವು ಸಾಧನಾ ಸಮಾವೇಶದಲ್ಲೇ. ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಜನಪರವಾಗಿ ಜನರಿಗೆ ಅನುಕೂಲವಾಗುವಂತಹ ಕೆಲಸಗಳನ್ನು ಮಾಡುತ್ತೆ. ಇನ್ನು ರಾಜ್ಯದಲ್ಲಿ 49 ಲಕ್ಷ ಜನರ ಹೆಸರಿನಲ್ಲಿ ಯಾರ್ಯಾರು ಮೃತಪಟ್ಟಿರ್ತಾರಲ್ಲ ಅವರ ಹೆಸರಲ್ಲಿ ಕೆಲವೊಂದು ಆಸ್ತಿ ದಾಖಲೆಗಳಿದ್ವು. ಆ ದಾಖಲೆಗಳನ್ನೆಲ್ಲವನ್ನು ಕೂಡ ನಾವು ಅವರವರ ಕುಟುಂಬದವರು, ಸಂಬಂಧಿಕರು ಯಾರಿರ್ತಾರೆ ಸಂಬಂಧಪಟ್ಟವರಿಗೆ ವರ್ಗಾವಣೆ ಮಾಡಿದ್ದೇವೆ, ರಿಜಿಸ್ಟ್ರೇಷನ್ ಮಾಡಿಸ್ಕೊಟ್ಟಿದ್ದೀವಿ. ನಮ್ಮ ಸರ್ಕಾರ ಯಾವಾಗಲೂ ಕೂಡ ಜನರಿಗೆ ಆಗುವ ರೀತಿಯಲ್ಲಿ ನಡ್ಕೊಳ್ತಾ ಇದೆ. ಈಗ ನಾವು ಕೊಡ್ತಾ ಇರುವಂಥ ಹಕ್ಕುಪತ್ರದಿಂದ ಕೂಡ ಜನ ಖುಷಿ ಆಗ್ತಾರೆ, ಮತ್ತು ಕಾಂಗ್ರೆಸ್ ಸರ್ಕಾರದ ಆಡಳಿತವನ್ನು ಮೆಚ್ಚಿಕೊಳ್ತಾರೆ ಎನ್ನುವಂಥ ಯೋಚನೆ ಕೂಡ ಇದೆ ಕಾಂಗ್ರೆಸ್ಗೆ. ಕೃಷ್ಣ ಬೈರೇಗೌಡ ಅವರು ಅದೇ ರೀತಿಯಾಗಿ ಹೇಳ್ತಾ ಇದ್ದಾರೆ, ನಾವೇನು ಬರೀ ಹಕ್ಕುಪತ್ರವನ್ನು ಕೊಟ್ಟು ಸುಮ್ಮನಾಗೋದಿಲ್ಲ, ರಿಜಿಸ್ಟ್ರೇಷನ್ ಕೂಡ ಮಾಡಿಕೊಡ್ತಾ ಇವಿ. ನೀವು ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಅಲೆದಾಡಿ ಅದಕ್ಕೊಂದು ಫೀಸನ್ನು ಕಟ್ಟಿ ಇನ್ನಷ್ಟು ದುಡ್ಡು ಕೇಳಿದ್ರೆ ಅದಕ್ಕೂ ಕೊಡುವಂಥ ಯಾವುದೇ ರೀತಿಯಾದಂಥ ಅಗತ್ಯ ಇಲ್ಲ. ನಾವೇ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಕ್ಕುಪತ್ರವನ್ನು ಕೊಟ್ಟು ಕೂಡ ಈ ರೀತಿಯಾಗಿ ನೋಂದಣಿ ಮಾಡಿಸ್ಕೊಡ್ತೀವಿ. ಮತ್ತು ಈ ಹಿಂದೆ ಹಳ್ಳಿಗಳಲ್ಲಿ ಸಾಕಷ್ಟು ಜನ ಇರ್ತಾರೆ, ಅವ್ರು ಸುಮ್ಮನೆ ಇರ್ತಾರೆ ಅಷ್ಟೇ, ಆ ಜಾಗದ ರಿಜಿಸ್ಟ್ರೇಷನ್ ಅದು ಇದು ಏನು ಹಕ್ಕುಪತ್ರ ಯಾವುದು ಕೂಡ ಇರೋದಿಲ್ಲ. ಅಂಥವ್ರು ಕೂಡ ಮಾಡಿಕೊಡ್ತಾ ಇದ್ದೀವಿ, ಜನರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ವಿ. ಮತ್ತು ಬೇರೆ ಬೇರೆ ಹೆಸರಲ್ಲಿ ಇದ್ದಂಥವ್ರನ್ನ ಚೇಂಜ್ ಕೂಡ ಮಾಡಿದ್ದೀವಿ. ಇದರಿಂದ ಏನಾಗುತ್ತೆ ಅಂದರೆ ನೋಡಿ, ಜನ ಪ್ರತಿನಿತ್ಯವೂ ಕೂಡ ಕೋರ್ಟು ಕಚೇರಿಗೆ ಹೋಗೋದು, ಅಲಿಯೋದು ಇದೆಲ್ಲವೂ ಕೂಡ ತಪ್ಪುತ್ತೆ. ಅವರ ಸಮಯ ಉಳಿಯುತ್ತೆ, ಅವರ ದುಡ್ಡು ಕೂಡ ಉಳಿಯುತ್ತೆ. ಇದರಿಂದ ಸರ್ಕಾರ ಅವರಿಗೆ ಅನುಕೂಲ ಆಗಲಿ ಮತ್ತು ಈ ಅಲೆದಾಟವನ್ನು ತಪ್ಪಿಸಬೇಕು ಅಂತಾನೆ ಈ ನಿರ್ಧಾರವನ್ನು ತಗೊಂಡಿದ್ದೆ, ಈ ಹಕ್ಕುಪತ್ರಗಳನ್ನು ಕೊಡ್ತಾ ಇದೆ ಅಂತ ಕೃಷ್ಣ ಬೈರೇಗೌಡ ಅವರು ತುಂಬ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸಂಕಷ್ಟದಲ್ಲಿ ಯಾರ್ಯಾರಿದ್ದಾರೋ ಅವರಿಗೆ ಭರವಸೆಯನ್ನು ಕೊಡುತ್ತೆ ನಮ್ಮ ಸರ್ಕಾರ. ಇದು ನಮ್ಮ ಸಾಧನೆ ಅಂತ ಹೇಳಿ 1000 ದಿನದ ಸಾಧನೆಯ ಕಾರ್ಯಕ್ರಮದಲ್ಲಿ ಇನ್ನಷ್ಟು ವಿಚಾರಗಳನ್ನು ಹೇಳ್ತೀವಿ. ಈಗ ಸದ್ಯಕ್ಕೆ ನಮ್ಮ ಸರ್ಕಾರದಿಂದ ಈ ರೀತಿಯಾದ ನಿರ್ಧಾರವನ್ನು ಮಾಡಿದ್ದೀವಿ ಅಂತ ಕಂದಾಯ ಸಚಿವ ಹೇಳಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.